ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತೀಯರ ನೆಚ್ಚಿನ ಉಳಿತಾಯ ಮಾಧ್ಯಮ ಯಾವುದು? ಫಿಕ್ಸೆಡ್ ಡೆಪಾಸಿಟ್ಸ್. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಿ. ಮೆಜಾರಿಟಿ ಆಫ್ ಇಂಡಿಯನ್ಸ್ಗೆ ಇವತ್ತಿಗೂ ಫಿಕ್ಸೆಡ್ ಡೆಪಾಸಿಟ್ ಮೇಲೇನೆ ಸಿಕ್ಕಾಪಟ್ಟೆ ನಂಬಿಕೆ. ಸೇಫ್ ಇರುತ್ತೆ ಅದು ಅನ್ನೋ ಲೆಕ್ಕಾಚಾರದಲ್ಲಿ. ಆದರೆ FD ಬುಕ್ ಮಾಡೋ ಟೈಮ್ನಲ್ಲಿ ಎಷ್ಟಾಗುತ್ತಷ್ಟು ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರೋ FD ಅನ್ನ ಬುಕ್ ಮಾಡಿದ್ರೆ ಅಟ್ಲೀಸ್ಟ್ ಇನ್ಫ್ಲೇಷನ್ ಆದರೂ ಬೀಟ್ ಮಾಡ್ಬೋದು. ಯಾಕಂದ್ರೆ ಹಣ ಸುಮ್ಮನೆ ಇಟ್ಕೊಂಡ್ರೆ ಏನಾಗುತ್ತೆ, ಬೆಲೆ ಕಳ್ಕೊಳ್ತಾ ಇರುತ್ತಲ್ಲ. 5-6%, ಗವರ್ಮೆಂಟ್ ಹೇಳುತ್ತೆ 4-5% ಅಂತ. ಆದರೆ ಆಕ್ಚುಯಲ್ ಹಣದುಬ್ಬರ ನಗರಗಳಲ್ಲೆಲ್ಲ ವಾಸಿಸ್ತಾ ಇದ್ರೆ ಪ್ರತಿ ವರ್ಷ ನಿಮ್ಮ ದುಡ್ಡು ಪ್ರತಿ 100 ರೂಪಾಯಿ 6-7 ರೂಪಾಯಿ ಸಮ್ಟೈಮ್ 10 ರೂಪಾಯಿನಷ್ಟು ವ್ಯಾಲ್ಯೂ ಕಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ FD ಇದ್ದಷ್ಟು ಕೂಡ ನೀವು ಇನ್ಫ್ಲೇಷನ್ ಅನ್ನು, ಹಣದುಬ್ಬರವನ್ನ ಬೀಟ್ ಮಾಡಿ ನಿಮ್ಮ ದುಡ್ಡನ್ನ ವ್ಯಾಲ್ಯೂವನ್ನ ಉಳಿಸಬಹುದಲ್ವಾ. ಹಾಗಾಗಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ FD ಗಳನ್ನ ಬುಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಸ್ನೇಹಿತರೆ, FD ಬುಕಿಂಗ್ ಅಂತ ಬಂದಾಗ ಸ್ಟೇಬಲ್ ಮನಿ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆ. ಇವರು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿರೋ FD ರೇಟ್ ತೋರಿಸ್ತಾರೆ, ನಿಮಗೆ ಕಂಪೇರ್ ಮಾಡಕ್ಕೆ ಅವಕಾಶ ಇರುತ್ತೆ. ಅಂಡ್ ಅದಾದ್ಮೇಲೆ ನಿಮಗೆ ಬೇಕಾದ ಬ್ಯಾಂಕ್ನಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ನಲ್ಲಿ ನೀವು ಕೆಲವೇ ಕ್ಲಿಕ್ಗಳಲ್ಲಿ FDಯನ್ನ ಬುಕ್ ಮಾಡಬಹುದು. ಕೆಲವೇ ಕ್ಲಿಕ್ಗಳಲ್ಲಿ FDಯನ್ನ ಬುಕ್ ಮಾಡೋದಲ್ಲದೆ ಅದಾದ ನಂತರ ಬ್ಯಾಂಕ್ನವರು ನಿಮ್ಮೊಂದಿಗೆ ನೇರವಾಗಿ ವಿಡಿಯೋ KYC ಮಾಡಿಕೊಂಡು ನಿಮಗೆ FD ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತಾರೆ. ಸದ್ಯಕ್ಕೆ 9.1% ವರೆಗೂ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇರುವಂತಹ ಬ್ಯಾಂಕ್ಗಳಿದಾವೆ. ಯೂನಿಟಿ ಬ್ಯಾಂಕ್ ಉದಾಹರಣೆಗೆ 9.1% ಇಂಟ್ರೆಸ್ಟ್ ಅನ್ನ ಅಪ್ ಟು ನೀಡ್ತಾ ಇದೆ. ಅದು ಬಿಟ್ಟು ಇನ್ನೂ ಸಾಕಷ್ಟು ಬ್ಯಾಂಕ್ಗಳು 9 ಅದರ ಆಸುಪಾಸಲ್ಲಿ ಇಂಟ್ರೆಸ್ಟ್ ಅನ್ನ ನೀಡ್ತಾ ಇದಾವೆ. ಸೊ ಕೆಲವೇ ಕ್ಲಿಕ್ಗಳಲ್ಲಿ ಈ ಬ್ಯಾಂಕ್ಗಳಲ್ಲಿ FDಯನ್ನ ಬುಕ್ ಮಾಡಬಹುದು. ಜೊತೆಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ RBIನ ಸಬ್ಸಿಡರಿ ಇದೆಯಲ್ಲ, DICGC, ಇವರು ಯಾವುದೇ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ನೀವಿಡೋ FDಗೆ ಗ್ಯಾರಂಟಿಯನ್ನ ಕೊಡ್ತಾರೆ, ಸೇಫ್ಟಿಯನ್ನ ಕೊಡ್ತಾರೆ. ಎಷ್ಟು ಸೇಫ್ಟಿಯನ್ನ ಕೊಡ್ತಾರೆ? ಸದ್ಯಕ್ಕೆ ಒಂದು ಬ್ಯಾಂಕ್ನಲ್ಲಿ ನೀವು ಇಟ್ಟಿರೋ ದುಡ್ಡಿಗೆ 5 ಲಕ್ಷ ರೂಪಾಯಿ ತನಕ ಸೇಫ್ಟಿ ಇರುತ್ತೆ. ಬ್ಯಾಂಕೇ ದಿವಾಳಿ ಆದರೂ ಕೂಡ DICGC, RBIನ ಸಬ್ಸಿಡರಿ, ಅದರ ಇನ್ಶೂರೆನ್ಸ್ನಲ್ಲಿ ಅದಕ್ಕೆ ಕವರೇಜ್ ಇರುತ್ತೆ. ಅಷ್ಟು ದುಡ್ಡು ವಾಪಸ್ ಬಂದೇ ಬರುತ್ತೆ. ಆ ರೀತಿ ಕೇಂದ್ರ ಸರ್ಕಾರದ ಈ ಗ್ಯಾರಂಟಿ ಇದೆ. ಸೊ ಸ್ಟೇಬಲ್ ಮನಿದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈಗ ನೀವು ಒಂದು 20 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, 25 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಅಷ್ಟು ದುಡ್ಡಿಗೂ ಕವರೇಜ್ ಪಡೆಯೋಕೆ ನೀವು ಬೇರೆ ಕಡೆ ಆದ್ರೆ ಏನ್ ಮಾಡಬೇಕು? 5 ಬೇರೆ ಬೇರೆ ಬ್ಯಾಂಕಿಗೆ ಹೋಗಬೇಕು, ಅಥವಾ 5 ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡು ನೀವು FDಯನ್ನ ಬುಕ್ ಮಾಡಬೇಕಾಗತ್ತೆ. ನಿಮಗೆ 5 ದಿನ ಟೈಮ್ ಹೋಗುತ್ತೆ. ಆದರೆ ಸ್ಟೇಬಲ್ ಮನಿಯಲ್ಲಿ ನೀವು ನಿಮ್ಮ ಬಳಿ ಇರೋ 20 ಲಕ್ಷನೋ ಅಥವಾ 25 ಲಕ್ಷನೋ ಅಥವಾ 15 ಲಕ್ಷನೋ ಅವುಗಳನ್ನ 5 ಲಕ್ಷದ ಡಿವೈಡ್ ಮಾಡಿಕೊಂಡು ಡಿಫರೆಂಟ್ ಬ್ಯಾಂಕ್ನಲ್ಲಿ ಕೆಲ ಕ್ಲಿಕ್ಗಳಲ್ಲೇ FDಯನ್ನ ಇಡಬಹುದು. ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ನೀವು ಬುಕ್ ಮಾಡಬಹುದು. ಆಗ ಅಷ್ಟು ಬ್ಯಾಂಕ್ಗಳಲ್ಲಿರೋ ನಿಮ್ಮ ಅಪ್ ಟು 5 ಲಕ್ಷ ರೂಪಾಯಿವರೆಗಿನ ದುಡ್ಡಿಗೆ DICGCನ ಇನ್ಶೂರೆನ್ಸ್ ಬಂದ್ಬಿಡುತ್ತೆ. ಸೊ ಅಷ್ಟು FD, ನೀವು FD ಬುಕ್ ಮಾಡೋದೇ ಸೇಫ್ಟಿ ಇರಲಿ ಅಂತ. ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ಲೇಯರ್ ಆಫ್ ಪ್ರೊಟೆಕ್ಷನ್ ಆಗಿ RBIನ ಆ ಇನ್ಶೂರೆನ್ಸ್ ಬರುತ್ತೆ. ಜೊತೆಗೆ ಈಗ ಸದ್ಯಕ್ಕೆ ಭಾರತದಲ್ಲಿ ಇಂಟ್ರೆಸ್ಟ್ ರೇಟ್ ಹೈ ಇದೆ. ಆಲ್ರೆಡಿ RBI ಒಂದ್ಸಲ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದೆ. ಅದರ ಪರಿಣಾಮ 9.5% ವರೆಗೂ ಬಡ್ಡಿ ಕೊಡ್ತಾ ಇದ್ದ ಬ್ಯಾಂಕ್ಗಳು ಈಗ 9.1%ಗೆ ಬಂದಿದ್ದಾವೆ. RBI ಕಟ್ ಮಾಡಿದ ತಕ್ಷಣ ಈ ಬ್ಯಾಂಕ್ಗಳು ಕೂಡ ಕಟ್ ಮಾಡ್ತಾರೆ, ಮಾಡಲೇಬೇಕು, ಅದು ಅನಿವಾರ್ಯ ಕೂಡ ಅವರಿಗೆ. ಯಾಕಂದ್ರೆ RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ ತಕ್ಷಣ ಅವರು ಕೊಡೋ ಸಾಲದ ಮೇಲೆ ಅವರಿಗೆ ಬರೋ ಬಡ್ಡಿ ಕೂಡ ಕಮ್ಮಿ ಆಗುತ್ತೆ. ಸೇಮ್ ಟೈಮ್ ನಾವು ದುಡ್ಡಿಟ್ಟಾಗ ಕೊಡೋ ಬಡ್ಡಿ, ಡೆಪಾಸಿಟ್ ಇಟ್ಟಾಗ ಕೊಡೋ ಬಡ್ಡಿ ಕೂಡ ಕಮ್ಮಿ ಆಗೇ ಆಗುತ್ತೆ. ಸೊ 9.5% ವರೆಗೂ ಇದ್ದಿದ್ದು ಈಗ 9.1% ವರೆಗೂ ಬಂದಿದೆ. ನೆಕ್ಸ್ಟ್ ಇದೇ ವರ್ಷ RBI ಇನ್ನೂ 2 ಸಲ ಇಂಟ್ರೆಸ್ಟ್ ರೇಟ್ ಕಟ್ ಮಾಡುತ್ತೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಹಾಗಾಗಿ ಮುಂದೆ ಹೋಗ್ತಾ ಹೋಗ್ತಾ ಬಡ್ಡಿ ದರ ಕಮ್ಮಿ ಆಗ್ತಾ ಹೋಗುತ್ತೆ FDಗಳ ಮೇಲೆ. ಹಾಗಾಗಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಗಳನ್ನ ಲಾಕ್ ಮಾಡ್ಕೊಳ್ಳೋಕೆ ಬೆಸ್ಟ್ ಟೈಮ್ ಇದು. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ನ ಬಡ್ಡಿಯನ್ನ ಚೂಸ್ ಮಾಡಿಕೊಂಡು ನೀವು FDಯನ್ನ ಬುಕ್ ಮಾಡ್ಕೊಳ್ಬಹುದು. ನಿಮ್ಮ ಗಮನಕ್ಕಿರಲಿ, ಇಲ್ಲಿ ಬ್ಯಾಂಕ್ಗಳಿದಾವೆ, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿದಾವೆ. ಅದನ್ನು ಹೊರತುಪಡಿಸಿ NBFCಗಳು ಕೂಡ ಇದಾವೆ, ಫಿನಾನ್ಸ್ ಕಂಪನಿಗಳು ಕೂಡ ಇದಾವೆ. ಆ ಫಿನಾನ್ಸ್ ಕಂಪನಿಗಳು ಕೂಡ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ಅನ್ನ ಆಫರ್ ಮಾಡ್ತಿದ್ದಾರೆ. ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನಾನ್ಸ್ ಅವರು ಎಲ್ಲ ಇದ್ದಾರೆ. ನೀವು ಚೆಕ್ ಮಾಡಬಹುದು. ನೀವು ಅಲ್ಲಿ ಹೋದಾಗ ಆಪ್ನಲ್ಲಿ ಒಳಗಡೆ ಯಾವುದಕ್ಕೆ DICGCನ ಎಕ್ಸ್ಟ್ರಾ ಲೇಯರ್ ಆಫ್ ಪ್ರೊಟೆಕ್ಷನ್, RBI ಸಬ್ಸಿಡರಿ DICGC ಅಂತ ಹೇಳಿದ್ವಲ್ಲ, ಅಪ್ ಟು 5 lakh ತನಕ ಎಕ್ಸ್ಟ್ರಾ ಲೇಯರ್ ಆಫ್ ಗ್ಯಾರಂಟಿ ಕೊಡ್ತಾರೆ ಅಂತ, ಅದು ಯಾವುದಕ್ಕೆಲ್ಲ ಇದೆ ಅಂತ ನೀವಲ್ಲಿ ನೋಡಬಹುದು. ಈ ಫೈನಾನ್ಸ್ ಕಂಪನಿಗಳು ಇರ್ತಾವಲ್ಲ, NBFCಗಳು, ಈ ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್, ಅದಕ್ಕೆಲ್ಲ ಅದಿರೋದಿಲ್ಲ.
ಬ್ಯಾಂಕ್ಗಳು ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳ FDಗಳಿಗೆ ಆ ಪ್ರೊಟೆಕ್ಷನ್ ಇರುತ್ತೆ. ಅದು ನೀವಲ್ಲಿ ಆಪಲ್ ಹೋದ ತಕ್ಷಣ ನಿಮಗಲ್ಲಿ ಕಾಣುತ್ತೆ, ನಿಮಗಲ್ಲಿ ಎಲ್ಲ ಅದನ್ನ ಹೈಲೈಟ್ ಮಾಡಿ ತೋರಿಸಿರ್ತಾರೆ ಈ ರೀತಿಯಾಗಿ. ಸೊ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೂಲಕ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಿ ಈಗಲೇ ಕೆಲವೇ ಕ್ಲಿಕ್ಗಳಲ್ಲಿ ನಿಮ್ಮ ಸೇವಿಂಗ್ಸ್ ಅನ್ನ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಗ್ರೋ ಮಾಡೋಕೆ FD ಅನ್ನ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಪಿನ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಈ ಪ್ಲಾಟ್ಫಾರ್ಮ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ಸ್ನೇಹಿತರೆ, ಯೂನಿಟಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ 9.1% ವರೆಗೂ ಇಂಟ್ರೆಸ್ಟ್ ಅನ್ನ ನೀಡ್ತಾ ಇದೆ. ನಾರ್ತ್ ಈಸ್ಟ್ ಬ್ಯಾಂಕ್ 9% ವರೆಗೂ ಇಂಟ್ರೆಸ್ಟ್ ಕೊಡ್ತಾ ಇದೆ. ಜೊತೆಗೆ ಈ ಆಪ್ ನಲ್ಲೇ ಭಾರತದ ಸುಮಾರು 200ಕ್ಕೂ ಅಧಿಕ ಬ್ಯಾಂಕ್ಗಳ FD ರೇಟ್ ಅನ್ನ ಕಂಪೇರ್ ಮಾಡಬಹುದು. ಹಾಗಾಗಿ ಪ್ರತಿ ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ, ಪ್ರತಿ ಬ್ಯಾಂಕ್ ಬ್ರಾಂಚ್ ಅನ್ನ ವಿಸಿಟ್ ಮಾಡೋ ಅಗತ್ಯ ಇಲ್ಲ. ಕೇವಲ ₹1000 ನೀವು FDಯಲ್ಲಿ ಉಳಿತಾಯವನ್ನ ಶುರು ಮಾಡ್ತಾ ಹೋಗಬಹುದು. ಹಣ ವಿತ್ಡ್ರಾ ಮಾಡಿಕೊಳ್ಳೋ ಪ್ರೊಸೀಜರ್ ಕೂಡ ಸಿಂಪಲ್ ಇರುತ್ತೆ. ಈ ಪ್ಲಾಟ್ಫಾರ್ಮ್ ನಲ್ಲಿರೋ ಒಂದಷ್ಟು ಬ್ಯಾಂಕ್ಗಳಂತೂ ಇನ್ಸ್ಟೆಂಟ್ ವಿಡ್ರಾವಲ್ ಕ್ಲಿಕ್ ಮಾಡಿದ ತಕ್ಷಣ ಸೇವಿಂಗ್ಸ್ ಅಕೌಂಟ್ ತರನೇ ದುಡ್ಡು ಬಂದ್ಬೀಳೋ ರೀತಿ ಆಫರ್ ಮಾಡ್ತಿದ್ದಾವೆ. ಯಾವಾಗ ಬೇಕಾದ್ರೂ ಹಣ ವಿಡ್ರಾ ಮಾಡ್ಕೋಬಹುದು, ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದ್ಬೀಳತ್ತೆ. ಅಲ್ಲದೆ ರೆಗ್ಯುಲರ್ ಬ್ಯಾಂಕ್ಗಳ ಆಪ್ಗಳನ್ನ ಬಳಸೋದು ಒಂದಷ್ಟು ನಿಮಗೆ ಕಿರಿಕಿರಿ ಉಂಟು ಮಾಡಬಹುದು. ಆದರೆ ಸ್ಟೇಬಲ್ ಮನಿ ಆಪ್ನ ಯೂಸರ್ ಇಂಟರ್ಫೇಸ್ ಬಹಳ ಯೂಸರ್ ಫ್ರೆಂಡ್ಲಿ ಆಗಿ ಡಿಸೈನ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಸ್ನೇಹಿತರೆ, ಸದ್ಯಕ್ಕೆ ಪ್ಲಾಟ್ಫಾರ್ಮ್ ನಲ್ಲಿ 8 ಬ್ಯಾಂಕ್ ಹಾಗೂ 2 NBFCಗಳು FD ಆಫರ್ ಮಾಡ್ತಿವೆ. 15 ಲಕ್ಷಕ್ಕೂ ಅಧಿಕ ಯೂಸರ್ಸ್ ಸ್ಟೇಬಲ್ ಮನಿ ಆಪ್ ಬಳಸ್ತಾ ಇದ್ದಾರೆ. ಸೊ ಈಗ ತಾನೇ ಅರ್ನಿಂಗ್ ಶುರುವಾಗಿದೆ, ಇನ್ಕಮ್ ಬರೋಕ್ ಶುರುವಾಗಿದೆ ಅನ್ನೋರು, ಒಂದಷ್ಟು ಎಮರ್ಜೆನ್ಸಿ ಫಂಡ್ ಮಾಡ್ಕೋಬೇಕು ಅನ್ನೋರು, ಅವರಿಗೆ FD ತುಂಬಾ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಆಗಬಹುದು. ಕೂಡ ಈ ರೀತಿ ಹೈ ಇಂಟ್ರೆಸ್ಟ್ ರೇಟ್ FDಗಳು ಇರೋ ಟೈಮ್ನಲ್ಲೇ ಬುಕ್ ಮಾಡ್ಕೊಳ್ಳೋದು ತುಂಬಾ ಕ್ರೂಷಿಯಲ್ ಆಗಬಹುದು. ಜೊತೆಗೆ ನಾನು FD ಎಲ್ಲ ಮಾಡೋನಲ್ಲ, ಸೀದಾ ಈಕ್ವಿಟಿ ನಂದು ಅಗ್ರೆಸಿವ್ ಇನ್ವೆಸ್ಟರ್ ನಾನು ಅನ್ನೋರು ಕೂಡ ಡೈವರ್ಸಿಫಿಕೇಶನ್ ಪರ್ಪಸ್ಗೆ ಅಥವಾ ಈ ಅಪಾರ್ಚುನಿಟಿ ಫಂಡ್ ಕ್ರಿಯೇಟ್ ಮಾಡೋಕೆ FD ಅನ್ನ ಯೂಸ್ ಮಾಡಬಹುದು. ಏನು ಅಪಾರ್ಚುನಿಟಿ ಫಂಡ್ ಅಂತ ಹೇಳಿದ್ರೆ, ಫಸ್ಟಿಗೆ ಎಮರ್ಜೆನ್ಸಿ ಫಂಡ್ ನೋಡೋಣ. ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು ಸ್ನೇಹಿತರೆ? ಆಪತ್ತಿಗೋಸ್ಕರ ಇರುವಂತ ಫಂಡ್. ಅದನ್ನ ರಿಸ್ಕಿ ಜಾಗದಲ್ಲೆಲ್ಲ ಇಡಕ್ಕಾಗಲ್ಲ, ಸೇಫ್ ಸೈಡೇ ಇಡಬೇಕಲ್ವಾ. ಸೊ FD ಅವ್ರಿಗೆ ತುಂಬಾ ಯೂಸ್ ಆಗ್ಬೋದು. ಅವರ ಮಂತ್ಲಿ ಇನ್ಕಮ್ನ ಅಟ್ಲೀಸ್ಟ್ 6 ಪಟ್ಟು ಇರಬೇಕು ಮಿನಿಮಮ್ ಅಂತ ಹೇಳಿದ್ದಾರೆ ಎಮರ್ಜೆನ್ಸಿ ಫಂಡ್. 1 ರಿಂದ 2 ವರ್ಷದ ಇನ್ಕಮ್ನ ಎಮರ್ಜೆನ್ಸಿ ಫಂಡಲ್ಲಿ ಇಡ್ತೀವಿ ಅಂದರೆ ದಟ್ ವುಡ್ ಬಿ ಗ್ರೇಟ್. ಬಟ್ ಹೆಚ್ಚಿನ ಜನಕ್ಕೆ ಅಷ್ಟು ಮಾಡೋಕೆ ಆಗದೆ ಇರ್ಬೋದು. ಆದರೆ ಅಟ್ಲೀಸ್ಟ್ 6 ತಿಂಗಳ ಸಂಬಳ ಅಥವಾ ಇನ್ಕಮ್ ಎಮರ್ಜೆನ್ಸಿ ಫಂಡಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ 6 ತಿಂಗಳು ಜಾಬ್ ಇಲ್ಲ ಅಥವಾ ಹುಷಾರಿಲ್ಲ ಅಂದ್ರೂ ಕೂಡ ಈಸಿಯಾಗಿ ಆ 6 ತಿಂಗಳು ಮ್ಯಾನೇಜ್ ಆಗಬೇಕು. ಬೇರೆ ಯಾವುದೇ ರೀತಿಯ ನಿಮ್ದು ಈಕ್ವಿಟಿ ಇನ್ವೆಸ್ಟ್ಮೆಂಟು ಅಥವಾ ಬೇರೆ ಕಡೆಯಿಂದ ಎಲ್ಲ ಇರೋ ದುಡ್ಡನ್ನೆಲ್ಲ ತೆಗಿಬೇಕಂತಿರಬಾರ್ದು, ಗೋಲ್ಡ್ ಎಲ್ಲ ಮಾರಬೇಕಂತಿರಬಾರ್ದು. ಎಮರ್ಜೆನ್ಸಿ ಫಂಡ್ ಅದಕ್ಕೆ ಯೂಸ್ ಆಗ್ಬಿಡಬೇಕು. ಆ ರೀತಿ ಇರಬೇಕು. ಆ ಕಾರಣಕ್ಕೋಸ್ಕರ ಎಲ್ಲವನ್ನ ಸ್ಟಾಕ್ ಮಾರ್ಕೆಟ್ಗೆ ಹಾಕಿರ್ತೀನಿ ಅಂತ ಹೇಳಿದ್ರೆ ಮಾರ್ಕೆಟ್ ಅದೇ ಟೈಮ್ಗೆ ನಿಮಗೆ ಜಾಬ್ ಲಾಸ್ ಆಗಿದ್ದಾಗ, ಹುಷಾರಿಲ್ಲ ಮನೇಲಿದ್ದಾಗ, ಎಕಾನಮಿಯಲ್ಲಿ ಸ್ಲೋ ಡೌನ್ ಇದ್ದು ಲೇ ಆಫ್ ಎಲ್ಲ ಆಗಿದ್ದಾಗ ಆ ಟೈಮ್ನಲ್ಲೇ ಮಾರ್ಕೆಟು ಬಿದ್ದಿದೆ ಅಂದರೆ ಲಾಸ್ನಲ್ಲಿ ವಿಡ್ರಾ ಮಾಡ್ಕೋಬೇಕಾಗತ್ತಲ್ವಾ. ಬಟ್ ಎಮರ್ಜೆನ್ಸಿ ಫಂಡ್ ಸಪ್ರೇಟ್ ಆಗಿದ್ರೆ ಅದರಿಂದ ವಿಡ್ರಾ ಮಾಡಿಕೊಂಡು 6 ತಿಂಗಳನ್ನ ನೀವು ಪುಷ್ ಮಾಡಿಬಿಡ್ಬೋದು. ಸೊ ಆ ರೀತಿ ಇನ್ನೊಂದು ಅಪಾರ್ಚುನಿಟಿ ಫಂಡ್. ನಾನು ಅಗ್ರೆಸಿವ್ ಇನ್ವೆಸ್ಟರ್, ಬರೀ ಈಕ್ವಿಟಿಯಲ್ಲೇ ದುಡ್ಡು ಹಾಕೋನು ನಾನು ಇದೆಲ್ಲ ಇದು 9% ನಮಗೆ ಬೇಡ ಅನ್ನೋರು ಕೂಡ ಅಪಾರ್ಚುನಿಟಿ ಫಂಡ್ಗೆ FDಗಳನ್ನು ಯೂಸ್ ಮಾಡ್ಬೋದು. ಉದಾಹರಣೆಗೆ ಮಾರ್ಕೆಟ್ 15% ವರೆಗೂ ಬಿತ್ತಲ್ಲ, ಆ ಟೈಮ್ನಲ್ಲಿ ಪೂರ್ತಿ ಈಕ್ವಿಟಿಲೇ ಇಟ್ಟವರಿಗೆ ಆ ಚೀಪ್ ರೇಟಿಗೆ ಸ್ಟಾಕ್ ಸಿಗೋಕ್ಕೆ ಶುರುವಾದ್ವಲ್ಲ, ಅಂತೊಳಕ್ಕೆ ದುಡ್ಡೇ ಇರಲಿಲ್ಲ ತುಂಬ ಜನಕ್ಕೆ. ಇರೋದೆಲ್ಲ ಹಾಕೊಂಡು ಕೂತಿದ್ರು. ಓಕೆ, ಲಾಂಗ್ ಟರ್ಮ್ನಲ್ಲಿ ವಾಪಸ್ ಬರುತ್ತೆ ಸರಿ, ಬಟ್ ಅಪಾರ್ಚುನಿಟಿ ಕ್ರಿಯೇಟ್ ಆಗಿತ್ತಲ್ಲ ಮಾರ್ಕೆಟಲ್ಲಿ. 15% ತನಕ ನಿಫ್ಟಿನೇ ಬಿದ್ದಿತ್ತಲ್ಲ. ಜೊತೆಗೆ ಕೆಲವೊಂದು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಂತೂ 50%, 60% ಎಲ್ಲ ಬಿದ್ದು ಹೋಗಿದ್ವಲ್ಲ, ಕೆಲವೊಂದು ಗುಡ್ ಸ್ಟಾಕ್ಸ್ ಕೂಡ. ಆ ಟೈಮ್ನಲ್ಲಿ ಇಂಡೆಕ್ಸ್ಗಳನ್ನು ಬೈ ಮಾಡೋಕ್ಕೆ ಅಥವಾ ಸ್ಟಾಕ್ಸನ್ನು ಬೈ ಮಾಡೋಕ್ಕೆ ಒಳ್ಳೆ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಗೆ ಬಂದಿದ್ವಲ್ಲ. ಬಟ್ ಬರೀ ಈಕ್ವಿಟಿಗೆ ಹಾಕೋದವರಿಗೆ ದುಡ್ಡೇ ಇರಲಿಲ್ಲ. ಅವ್ರಿಗೆ ಬರೋ ಹೊಸ ಇನ್ಕಮ್ ಜನರೇಟ್ ಆಗಿ ಬಂದು ಹಾಕುವಷ್ಟರಲ್ಲಿ ಮತ್ತೆ ಮಾರ್ಕೆಟ್ ಪಿಕಪ್ ಆಗ್ಲಿಕ್ಕೆ ಶುರು ಆಗಿಬಿಟ್ಟಿತ್ತು. ಹೀಗಾಗಿ ಗೋಲ್ಡನ್ ಅಪಾರ್ಚುನಿಟಿಗಳು ಮಿಸ್ ಆಗ್ಬೋದು. ಸೊ ಅಗ್ರೆಸಿವ್ ಇನ್ವೆಸ್ಟರ್ ಕೂಡ ಒಂದು 20% ಆದರೂ ಅವರ ಟೋಟಲ್ ಪೋರ್ಟ್ಫೋಲಿಯೋದಲ್ಲಿ 20 ರಿಂದ 25% ಅಪಾರ್ಚುನಿಟಿ ಫಂಡ್ ಅಂತ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟಲ್ಲಿ ಇಟ್ಟಾಗ ಅದನ್ನು ಈ ರೀತಿ ಅಪಾರ್ಚುನಿಟಿ ಇದ್ದಾಗ ತೆಗೆದುಬಿಟ್ಟು ಈ ಲೋ ವ್ಯಾಲ್ಯೂಯೇಷನಲ್ಲಿ ಚೀಪ್ ಪ್ರೈಸಸಲ್ಲಿ ಸ್ಟಾಕ್ ಮತ್ತು ETF ಇಂಡೆಕ್ಸ್ನೆಲ್ಲ ಬೈ ಮಾಡೋಕೆ ಯೂಸ್ ಮಾಡಬಹುದು. ಹೀಗಾಗಿ ಪ್ರತಿಯೊಬ್ಬರಿಗೂ ಸಾಂಪ್ರದಾಯಿಕ ಉಳಿತಾಯಗಾರ ಮತ್ತು ಅಗ್ರೆಸಿವ್ ಹೂಡಿಕೆದಾರ ಎಲ್ರಿಗೂ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ FD ಒಂದು ಇಂಪಾರ್ಟೆಂಟ್ ಮಾಧ್ಯಮ. ಸೊ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಗಳನ್ನು ಲಾಕ್ ಮಾಡ್ಕೊಳ್ಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.